ರೆಡಿ 1 2 3 ಸ್ಟಾರ್ಟ್. ಇಲ್ಲಿ ಗಮನಿಸಬೇಕಾದ ಮಹತ್ವದ ಸಂಗತಿ ಏನೆಂದರೆ ಆಸಾ 2 ಮತ್ತು 3 ದಾಳಿ ಮಾಡಿದ ಅಧಿಕಾರಿ ವರ್ಗದ ಸಾಕ್ಷಿದಾರರಾಗಿದ್ದು, ಆಸಾ 4 ಮತ್ತು ಆಸಾ 5 ದಾಖಲಾಧಿಕಾರಿ ಮತ್ತು ತನಿಖಾಧಿಕಾರಿಗಳಾಗಿರುತ್ತಾರೆ. ಒಪ್ಪಿತವಾದಂತೆ ಆಸಾ 1 ದಾಳಿ ಪಂಚನಾಮೆ ಸಾಕ್ಷಿದಾರ ಅಭಿಯೋಜನೆಗೆ ಪೂರಕವಾದ ಸಾಕ್ಷ್ಯ ನುಡಿದಿರುವುದಿಲ್ಲ. ಆದುದರಿಂದ ನೀತಿ 1 ಪಂಚನಾಮೆ ಸ್ವತಂತ್ರ ಸಾಕ್ಷಿದಾರರ ಮುಖಾಂತರ ರುಜುವಾತಾಗಿರುವುದಿಲ್ಲ. ಅಭಿಯೋಜನೆ ಪ್ರಕಾರ ಆರೋಪಿ ಯಾವುದೇ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಸೀಮೆ ಎಣ್ಣೆ ಮಾರಾಟ ಮಾಡುತ್ತಿದ್ದ ಅಂತ ಆಧರಿಸಿದ್ದು, ಆರೋಪಿ ಸೀಮೆ ಎಣ್ಣೆ ಮಾರುತ್ತಿದ್ದ ಎನ್ನುವ ಬಗ್ಗೆ ಮತ್ತು ಆತನಿಂದ ಸೀಮೆ ಎಣ್ಣೆಯನ್ನು ಜಪ್ತುಪಡಿಸಿಕೊಳ್ಳಲಾಯಿತು ಎನ್ನುವುದನ್ನು ನಿಸ್ಸಂಶಯವಾಗಿ ರುಜುವಾತು ಪಡಿಸಬೇಕಾಗುತ್ತದೆ. ಇಂತಹ ಪ್ರಕರಣದಲ್ಲಿ ಜಪ್ತು ಪಂಚನಾಮೆ ತುಂಬ ಮಹತ್ವದ ಸಾಕ್ಷ್ಯವಾಗಿದ್ದು, ಅದನ್ನು ನಿಸ್ಸಂಶಯವಾಗಿ ರುಜುವಾತು ಪಡಿಸಬೇಕಾಗುತ್ತದೆ. ಈಗಾಗಲೇ ಮೇಲೆ ಹೇಳಿದಂತೆ ಒಬ್ಬ ಪಂಚ ಸಾಕ್ಷಿದಾರ ನ್ಯಾಯಾಲಯಕ್ಕೆ ಸಾಕ್ಷಿ ನುಡಿಯಲು ಹಾಜರಾಗಿರುವುದಿಲ್ಲ. ಇನ್ನೊಬ್ಬ ಪಂಚ ಸಾಕ್ಷಿದಾರ ಸಾಕ್ಷಿ ನುಡಿದರೂ ಅಭಿಯೋಜನೆಗೆ ಪೂರಕ ಸಾಕ್ಷಿ ನುಡಿದಿರುವುದಿಲ್ಲ. ಆ ಕಾರಣ ನೀತಿ 1 ಸ್ವತಂತ್ರ ಸಾಕ್ಷಿದಾರರ ಮುಖಾಂತರ ರುಜುವಾತಾಗಿರುವುದಿಲ್ಲ. ಅಭಿಯೋಜನೆ ಪರ ಸಾಕ್ಷಿದಾರರ ಸಾಕ್ಷ್ಯವನ್ನು ಅವಲೋಕಿಸಿದಾಗ ಆರೋಪಿಯು ಗುರವ ಎಂಬ ಹೆಸರಿನ ಕಾಂಪೌಂಡ್ ಒಳಗಡೆ ಶೆಡ್ಡಿನಲ್ಲಿ ಅನಧಿಕೃತವಾಗಿ ಸೀಮೆ ಎಣ್ಣೆ ಮಾರಾಟ ಮಾಡುತ್ತಿದ್ದ ಅಂತ ನುಡಿದಿದ್ದು, ಆದರೆ ತನಿಖಾಧಿಕಾರಿ ಸದರಿ ಗುರವ ಕಾಂಪೌಂಡ್ ನಿರ್ದಿಷ್ಟವಾಗಿ ಯಾವ ವ್ಯಕ್ತಿಗೆ ಸೇರಿದ್ದು, ಅದರ ಮಾಲೀಕರು ಯಾರು ಮತ್ತು ಸದರ ಆಸ್ತಿ ಬಾರ್ ಶೆಡ್ಡು ಯಾರಿಗೆ ಸೇರಿದ್ದು, ಅದರ ಮಾಲೀಕರು ಯಾರು ಮತ್ತು ಎನ್ನುವ ಕುರಿತು ಯಾವುದೇ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವುದಿಲ್ಲ. ಅಲ್ಲದೆ ಮೇಲೆ ಹೇಳಿದ ಗುರವ ಕಾಂಪೌಂಡ್ದ ಮಾಲೀಕರನ್ನು ಪ್ರಕರಣದಲ್ಲಿ ಸಾಕ್ಷಿದಾರ ಅಂತ ಸೇರಿಸಿರುವುದಿಲ್ಲ. ಈ ರೀತಿ ದಾಖಲೆಗಳನ್ನು ಕಲೆಹಾಕಲು ಮತ್ತು ಸದರಿ ಕಾಂಪೌಂಡಿನ ಮಾಲೀಕನನ್ನು ಪ್ರಕರಣದಲ್ಲಿ ಸಾಕ್ಷಿದಾರ ಅಂತ ಸೇರಿಸಲು ಯಾವ ತೊಂದರೆ ಇತ್ತು ಎನ್ನುವ ಬಗ್ಗೆ ಯಾವುದೇ ವಿವರಣೆ ಅಭಿಯೋಜನೆ ಪ್ರಕರಣದಲ್ಲಿ ಕಂಡುಬರುವುದಿಲ್ಲ. ಅಲ್ಲದೆ ಆರೋಪಿಯ ವಿಳಾಸ ಮಜಗಾಂವ್ ಎಂದು ಆತನು ನೀಡಿದ ಚುನಾವಣಾ ಗುರುತಿನ ಚೀಟಿಯಲ್ಲಿ ಇತ್ತು ಎಂದು ಸಾಕ್ಷಿದಾರರು ನುಡಿದಿದ್ದು, ಇದರಿಂದ ಆರೋಪಿ ಮಜಗಾಂವ್ ಗ್ರಾಮಕ್ಕೆ ಸೇರಿದ ವ್ಯಕ್ತಿ ಎಂದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಅಂದರೆ ಗುರವ ಕಾಂಪೌಂಡ್ ಆರೋಪಿಗೆ ಸೇರಿದ ಸ್ಥಳ ಆಗಿರುವುದಿಲ್ಲ. ಆದರೆ ಗುರವ ಕಾಂಪೌಂಡ್ ಬಗ್ಗೆ ತನಿಖಾಧಿಕಾರಿ ಯಾವುದೇ ದಾಖಲೆಗಳನ್ನು ಕಲೆ ಹಾಕಿಲ್ಲ ಮತ್ತು ಯಾವುದೇ ತನಿಖೆಯನ್ನು ಮಾಡಿಲ್ಲ. ಈ ಒಂದು ಸಂಗತಿ ಅಭಿಯೋಜನೆ ಪ್ರಕರಣದಲ್ಲಿ ತುಂಬ ಸಂಶಯ
ಹುಟ್ಟುಹಾಕುತ್ತದೆ. ಮತ್ತು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯವಾದ ಸಂಗತಿ ಏನೆಂದರೆ, ಆರೋಪಿ ಅನಧಿಕೃತವಾಗಿ ಸೀಮೆ ಎಣ್ಣೆಯನ್ನು ಸಂಗ್ರಹ ಮಾಡಿದ್ದ ಅಂತ ಇದ್ದು, ಸದರಿ ಸೀಮೆ ಎಣ್ಣೆಯನ್ನು ಯಾವ ಗ್ರಾಹಕರಿಗೆ ಮಾರಾಟ ಮಾಡಿದ್ದಾನೆ ಎನ್ನುವ ಬಗ್ಗೆ ಯಾವುದೇ ಸಾಕ್ಷ್ಯ ನ್ಯಾಯಾಲಯದ ಮುಂದೆ ಕಂಡುಬರುವುದಿಲ್ಲ. ಅಭಿಯೋಜನೆಯವರು ನೀತಿ-4 ದಾಖಲೆಯನ್ನು ಸೀಮೆ ಎಣ್ಣೆ ಪರೀಕ್ಷೆ ಮಾಡಿದ ಕುರಿತು ಹಾಜರುಪಡಿಸಿದ್ದು, ಸದರಿ ದಾಖಲೆಯಲ್ಲಿ ಜಪ್ತುಪಡಿಸಿದ ಎಣ್ಣೆ ಸೀಮೆ ಎಣ್ಣೆ ಇರುತ್ತದೆ ಎಂದು ಅಭಿಪ್ರಾಯ ನೀಡಿದ್ದು, ಸದರಿ ನೀತಿ-4 ದಾಖಲೆಯಲ್ಲಿ ಜಪ್ತುಪಡಿಸಿಕೊಂಡ ಎಣ್ಣೆ ಸೀಮೆ ಎಣ್ಣೆ ಅಂತ ವರದಿ ನೀಡಿದ್ದರು. ಆದರೆ ಆರೋಪಿಯಿಂದ ಸೀಮೆ ಎಣ್ಣೆ ಜಪ್ತುಪಡಿಸಲಾಯಿತು ಎನ್ನುವ ಬಗ್ಗೆ ನಿಸ್ಸಂಶಯವಾಗಿ ರುಜುವಾತು ಪಡಿಸಿರುವುದಿಲ್ಲ. ಆ ಕಾರಣ ಜಪ್ತು ಪಂಚನಾಮೆ ರುಜುವಾತಾಗದೆ ಇರುವುದು ಅಭಿಯೋಜನೆಗೆ ತುಂಬ ಹೊಡೆತ ಉಂಟಾಗಿರುತ್ತದೆ. ಅಲ್ಲದೆ ಗುನ್ಹಾ ಸ್ಥಳದ ಕುರಿತು ಯಾವುದೇ ಮಾಹಿತಿಯನ್ನು ಕಲೆ ಹಾಕದೆ ಇರುವುದು ಸಹ ಅಭಿಯೋಜನೆ ಪ್ರಕರಣದಲ್ಲಿ ತುಂಬ ಸಂಶಯ ಹುಟ್ಟುಹಾಕುತ್ತದೆ. ಕೇವಲ ಆಸಾ 2 ಮತ್ತು ಆಸಾ 3ರವರ ಸಾಕ್ಷ್ಯದ ಆಧಾರದ ಮೇಲೆ ಆರೋಪಿಯ ವಿರುದ್ಧ ಆರೋಪ ಸಾಬೀತಾಗಿರುತ್ತದೆ ಎಂದು ಒಪ್ಪಲು ಸಾಧ್ಯವಿಲ್ಲ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಆರೋಪಿಯು ಆರೋಪ ಎಸಗಿದ್ದಾನೆ ಎಂಬ ಸಂಗತಿಯನ್ನು ನಿಸ್ಸಂಶಯವಾಗಿ ರುಜುವಾತುಪಡಿಸಲು ಅಭಿಯೋಜನೆಯವರು ಸಂಪೂರ್ಣವಾಗಿ ವಿಫಲರಾಗಿರುತ್ತಾರೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟು ಆರೋಪಿಗೆ ಸಂಶಯದ ಲಾಭವನ್ನು ನೀಡಿ ಬಿಡುಗಡೆ ಮಾಡುವುದು ಸೂಕ್ತ ಎಂದು ನಿರ್ಧರಿಸಿ ಅಂಶ ನಂಬರ್ 1 ಅನ್ನು ನಕಾರಾತ್ಮಕವಾಗಿ ಉತ್ತರಿಸಲಾಗಿದೆ.